ದುರಂತದ ಬಳಿಕ ಎಚ್ಚೆತ್ತುಕೊಂಡಿದೆ ಕೇಂದ್ರ ವಿಮಾನಯಾನ ಸಚಿವಾಲಯ. ಬೋಯಿಂಗ್ 787 ವಿಮಾನಗಳಿಗೆ ಕಡ್ಡಾಯವಾಗಿ ಪರೀಕ್ಷೆ ಆಗ್ತಾ ಇದೆಯಂತೆ. ವಿಮಾನಯಾನ ಸಂಸ್ಥೆಗಳಿಗೆ ಕೇಂದ್ರದ ಸುತ್ತೋಲೆ. ಕಡ್ಡಾಯವಾಗಿ ಪರೀಕ್ಷೆ ಆಗಲೇಬೇಕು. ಟೇಕ್ ಆಫ್ಗೂ ಮುನ್ನ ಕಡ್ಡಾಯವಾಗಿ ಪರಿಶೀಲನೆ ಆಗಬೇಕು ಅಂತ ವಿಮಾನಗಳಿಗೆ ಕಡ್ಡಾಯ ಸುರಕ್ಷತಾ ಪರೀಕ್ಷೆಗೆ ಸೂಚನೆ ನೀಡಲಾಗಿದೆಯಂತೆ. ದುರಂತದ ಬಳಿಕ ಕೇಂದ್ರ ವಿಮಾನಯಾನ ಸಚಿವಾಲಯ ಈಗ ಅಲರ್ಟ್ ಆಗಿದೆ. ಬೋಯಿಂಗ್ 787 ವಿಮಾನಗಳಿಗೆ ಕಡ್ಡಾಯವಾಗಿ ಟೇಕ್ ಆಫ್ ಆಗೋಕ್ಕೂ ಮುನ್ನ ಸುರಕ್ಷತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆ ಆಗಲೇಬೇಕು ಅಂತ. ಇಂಜಿನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಕಡೆ ಫ್ಯೂಯಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಆಗ್ತಾ ಇದೆ, ಅದರ ಕ್ವಾಲಿಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಟ್ ಏನೇ ಹೇಳಿ, ಯಾವುದೇ ಒಂದು ವಿಮಾನ ಟೇಕ್ ಆಫ್ ಆಗೋಕ್ಕೂ ಮುನ್ನ ಸುರಕ್ಷತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಲ್ಲ ಬೇರೆ ಬೇರೆ ಪ್ರಕ್ರಿಯೆಗಳಲ್ಲಿ ಹಲವಾರು ರೀತಿಯಲ್ಲಿ ಅದರ ಚೆಕಿಂಗ್ ಕೂಡ ಆಗುತ್ತೆ ಅಂತ. ನಿನ್ನೆ ಒಬ್ರು ಈ ಅಧಿಕಾರಿಗಳು ಮಾತನಾಡುವಾಗ, ಇಲ್ಲಿ ಕೆಲಸ ಮಾಡಿದಂಥ ಅಧಿಕಾರಿಗಳು ಪೈಲಟ್ಗಳು ಮಾತನಾಡುವಾಗ ಎಷ್ಟು ಹಂತಗಳಲ್ಲಿ ಅದರ ಪರೀಕ್ಷೆ ಆಗುತ್ತೆ, ಅದರ ಪ್ರಕ್ರಿಯೆ ಹೇಗೆ ಸಾಗುತ್ತೆ, ಯಾರ್ಯಾರ ಹತ್ರ ಸಹಿಗಳನ್ನು ಹಾಕಿಸಲಾಗುತ್ತೆ, ಎಲ್ಲ ಚೆಕಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಇಷ್ಟೆಲ್ಲ ಚೆಕಿಂಗ್ ಆಗಿಯೂ ಕೂಡ ಈ ರೀತಿ ಸಮಸ್ಯೆಗಳು ಕಾಣಿಸ್ಕೊಂಡಿದ್ದು ಯಾಕೆ ಅನ್ನೋದು ಕೂಡ ಈಗ ಚರ್ಚೆ ಆಗ್ತಾ ಇದೆ. ಬಟ್ ಒನ್ಸ್ ಅಗೇನ್ ಈಗ ಮತ್ತೆ ಸುರಕ್ಷತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕಟ್ಟುನಿಟ್ಟಿನ ನಿಯಮಗಳು ಚೆಕಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇದೆ ಅಂತೆ. ಬಟ್ ಇದು ಮೊದಲು ಇತ್ತು, ಬಟ್ ಈಗ ಯಾಕೆ ಮತ್ತೊಂದು ಸಾರಿ ಸುತ್ತೋಲೆ ಗೊತ್ತಿಲ್ಲ. ಅಂದ್ರೆ ಮೊದಲೇನಾದ್ರೂ ಶಾರ್ಟ್ಕಟ್ ವೇ ಆಗ್ತಾ ಇತ್ತಾ, ಇಂಥದ್ದೊಂದು ಗಂಭೀರ ಆರೋಪ ಕೇಳೋದಕ್ಕೆ ಸಿಗ್ತಾ ಇತ್ತು. ಶಾರ್ಟ್ಕಟ್ ವೇನೆಲ್ಲ ಬಳಸ್ತಾ ಇದ್ದಾರೆ, ಸುರಕ್ಷತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಪ್ರಕ್ರಿಯೆಗಳಾಗ್ತಾ ಇಲ್ಲ, ಇಂಥ ಆರೋಪಗಳ ಮಧ್ಯದಲ್ಲೂ ಕೂಡ ಈಗ ಒಂದು ವಿಮಾನ ದುರಂತಕ್ಕೀಡಾದ ಮೇಲೆ ಕಡ್ಡಾಯವಾಗಿ ಆ ಸುರಕ್ಷತೆಯ ನಿಯಮಗಳನ್ನ ಪಾಲನೆ ಮಾಡೋದಕ್ಕೆ ಮುಂದಾದ್ರ ವಿಮಾನಯಾನ ಸಚಿವಾಲಯ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಗೊತ್ತಿಲ್ಲ, ಸುರಕ್ಷತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೇನಾದ್ರೂ ಆ ಚೆಕ್ಕಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕ್ರಿಯೆಗಳು ಹೆಚ್ಚಾಗುತ್ತಾ ಅಥವಾ ಇನ್ಯಾವುದಾದ್ರೂ ನಿಯಮಗಳನ್ನ ಅಲ್ಲಿ ಜಾರಿ ಮಾಡಲಾಗುತ್ತಾ ಗೊತ್ತಿಲ್ಲ. ಬಟ್ ಈಗಲೂ ಕೂಡ ಇತ್ತು, ಬಟ್ ಅದನ್ನ ಮುಂದುವರಿಸೋದಕ್ಕೆ ಸಚಿವಾಲಯ ಆದೇಶ ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಒಟ್ನಲ್ಲಿ ದೇಶದ ಇತಿಹಾಸದಲ್ಲಿ ಕಂಡು ಕೇಳರಿಯದಂತಹ ಅತ್ಯಂತ ದೊಡ್ಡ ದುರಂತ ಇದು. ಏರ್ ಇಂಡಿಯಾ ಅತ್ಯಂತ ಸುರಕ್ಷಿತ ವಿಮಾನಯಾನ ಅಂತ ಅಥವಾ ವಿಮಾನ ಅಂತ ಕರೆಸ್ಕೊಳ್ತಾ ಇತ್ತು, ಬಟ್ ಅಲ್ಲಿಯೇ ದುರಂತ ಆಗೋಯ್ತಲ್ಲ ಅನ್ನೋದು ಸಹಜವಾಗಿ ಕೆಲವರಿಗೆ ಆತಂಕ ಸೃಷ್ಟಿ ಮಾಡಿದೆ. ಈ ಬೋಯಿಂಗ್ 787 ವಿಮಾನ ವಿಚಾರಗಳಿಗೂ ಸಂಬಂಧಪಟ್ಟಂತೆ ಹಲವು ಆರೋಪಗಳು ಈ ಹಿಂದೆ ಕೇಳಿಬಂದಿತ್ತು. ಅಲ್ಲೇ ಕೆಲಸ ಮಾಡ್ತಾ ಇದ್ದ ಒಬ್ಬ ಅಧಿಕಾರಿ ಕೂಡ ಆರೋಪ ಮಾಡಿದ್ರು, ಎಲ್ಲಾ ನಿಯಮಗಳನ್ನ ಚಾಚು ತಪ್ಪದೆ ಈಗ ಪಾಲನೆ ಮಾಡಲಾಗ್ತಾ ಇಲ್ಲ ಸುರಕ್ಷತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಚೆಕ್ಕಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಬಟ್ ಅದು ಆರೋಪದ ಬಳಿಕ ಇಂಥದ್ದೊಂದು ದುರಂತ ಸಂಭವಿಸಿರೋದ್ರಿಂದ ಸಹಜವಾಗಿ ಹಲವು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ ಈ ಬೆಳವಣಿಗೆ.